ಎಷ್ಟಾಯಿ ಪುಷ್ಪ ವಿರುದ್ಧ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಬಡಾವಣೆ ಠಾಣೆಗೆ ಆಗಮಿಸಿದ್ದಾರೆ ಎಷ್ಟಾಯಿ ಪುಷ್ಪ. ಕಾಂಪೌಂಡ್ ತೆರವು ಮಾಡಿದ ಬಗ್ಗೆ ಎಷ್ಟಾಯಿ ಪುಷ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಆರೋಪ ಮಾಡಿದ್ರು ಅದನ್ನ ನೀವು ಗಮನಿಸಿದ್ದೀರಿ. ಈ ಜಾಗ ನಮ್ದು ಅಂತ ಪುಷ್ಪ ಅವರು, ಮತ್ತೊಂದು ಕಡೆ ಲಕ್ಷ್ಮಮ್ಮ ಕಡೆಯವರು ಜಾಗ ನಮ್ದು ಅಂತ. ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಅದು ಹೇಗೆ ತೆರವು ಮಾಡಿದ್ರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ ಎಷ್ಟಾಯಿ ಪುಷ್ಪ. ಅದೇಗೆ ಕಾಂಪೌಂಡ್ ಕೆಡವಿದ್ರು ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾವಿಲ್ಲದ ವೇಳೆ ನಿವೇಶನಕ್ಕೆ ಬಂದು ಕಾಂಪೌಂಡ್ ತೆರವು ಮಾಡಿದ್ದಾರೆ. ಕಾಂಪೌಂಡ್ ಕೆಡವಿದ್ದಕ್ಕೆ ಪುಷ್ಪ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪುಷ್ಪ ಸಮಾಧಾನ ಪಡಿಸಿದ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರನ್ನ ಅಥವಾ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಪುಷ್ಪ ಅವರು. ಕಾರಣ, ನಾನು ಇಲ್ಲದೆ ಇರೋ ಸಂದರ್ಭದಲ್ಲಿ ಹೇಗೆ ಕಾಂಪೌಂಡ್ ತೆರವು ಮಾಡಿದ್ರು, ನನ್ನ ಜಾಗ ಇದು ಅಂತೇಳಿ ಪುಷ್ಪ ಅವರ ವಾದ. ಬಟ್ ಅಲ್ಲಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಕೂಡ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ನಿಜಕ್ಕೂ ಆಸ್ತಿ ಯಾರ್ದು, ಯಾರು ಕಾಂಪೌಂಡ್ ಹಾಕಿದ್ದು, ಬೇಲಿ ಹಾಕಿದ್ದು ಯಾರು, ಏನಿದೆ ಮೂಲ ಆಸ್ತಿ ಯಾರ್ದು ಅಂತ ಕಾನೂನಿನ ಪ್ರಕಾರ ಲೆಕ್ಕಪತ್ರಗಳು, ಅದ್ರ ಬಗ್ಗೆ ಈಗ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಇವತ್ತು ನೋಡಿ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಪುಷ್ಪ. ಹಾಸನ ಬಡಾವಣೆ ಠಾಣೆಗೆ ದೇವರಾಜು ಕೂಡ ಆಗಮನ ಆಗಿದೆ. ದೂರು ಕೊಟ್ಟಿದ್ರು ಇವರು. ಠಾಣೆಗೆ ಆಗಮಿಸಿದಂತ ಕಾಂಪೌಂಡ್ ಒಡೆದಿದ್ದ ದೂರುದಾರ ದೇವರಾಜು, ಜಿಪಿಎ ಮೂಲಕ ಹಕ್ಕು ಹೊಂದಲಾಗಿದೆ ಅಂತೇಳಿ ತೆರವು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ದೇವರಾಜು ವಿರುದ್ಧ ದೂರು ದಾಖಲಿಸಿದ್ರು ಎಷ್ಟಾಯಿ ಪುಷ್ಪ ದೂರಿನ ಮೇರೆಗೆ ದೇವರಾಜು ಠಾಣೆಗೆ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ದೇವರಾಜು ಪುಷ್ಪ ಇಬ್ಬರನ್ನು ಕೂಡ ಖಾಕಿ ತಂಡ ಕರೆಸಿ ವಿಚಾರಣೆ ಮಾಡಿದೆ. ಹಾಸನ ಬಡಾವಣೆ ಠಾಣೆಗೆ ಬಂದಿರುವಂತಹ ಪುಷ್ಪ ಮತ್ತೆ ದೇವರಾಜು. ನನ್ಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದ, ಈ ತರ ಏನೋ ಅನ್ಸಿ ಕೋರ್ಟ್ ಏನೋ ಆರ್ಡರ್ ಆಗಿದೆ, ಸರಿ ಲಾಯರ್ ಕಾಂಟ್ಯಾಕ್ಟ್ ಮಾಡು ಅಂತ ಅವ್ನು ಮಾಡ್ದ. ಅದೇ ತರ ನಮ್ ಸಂಜಯ್ ಅವರೆಲ್ಲ ನೋಡ್ತಿದ್ದಾರೆ, ಇವಾಗ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ದೇ ಇರೋ ಟೈಮ್ ಅಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬಾ ಬೆಲೆ ಬಾಳೋ ಸಾಮಾನು ಇತ್ತು, ಗ್ರೈಂಡ್, ಆಮೇಲೆ ನಮ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವ್ನಿಗೆ, ಆಮೇಲೆ ಪಾರ್ಟಿ ಅಂತ ಅಂದ್ರೆ ಕಾರ್ಗಳು ನಿಲ್ಸಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿ ಚೆನ್ನಾಗಿ ಮಾಡಿದ್ವಿ ನಾವು. ಅದನ್ನ ಅವರು ಒಡ್ಡಾಕಿದ್ದಾರೆ. ಬಟ್ ಏನಂದ್ರೆ ನಾನ್ ಇರ್ಲಿಲ್ಲ, ಈ ತರ ಇಶ್ಯೂ ಬಿಸಿಯಿಂದ ನಾವು ಬೇರೆ ಕಡೆ ಇದ್ವಿ, ಬರಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ನಮ್ಮ ಅಕ್ಕನ ಮಗನೋ ನಮ್ ಡ್ರೈವರ್ಗೂ ಏನಾದ್ರು ಆಗ್ಬಿಟ್ರೆ ಅಂತ ಮತ್ತೆ ಅದೇ ಈ ತರ ಮತ್ತೆ ಮತ್ತೆ ಬಂದು ತೊಂದ್ರೆ ಕೊಡ್ತಿದ್ದಾರೆ. ಯಾಕೆಂದ್ರೆ ಅವತ್ತು ಮಧ್ಯಾಹ್ನದಿಂದ ಸಂಜೆ ಅವರಿಗೆ ಬ್ಯಾಚ್ ಬಂದಿದ್ದಾರೆ. ಈ ಬ್ಯಾಚ್ ಹೋದ್ರೆ ಇನ್ನೊಂದ್ ಬ್ಯಾಚ್ ಬರೋದು, ಇವ್ರು ಹೋಗಿ ಹೊಡೆದು ಕರ್ಕ ಬಂದ್ರೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಚಿನ್. ಪ್ರಕರಣ ದಾಖಲಾಗಿ ಕಂಪ್ಲೇಂಟ್ ಆಗಿ ಇಷ್ಟು ದಿನ ಆದ್ಮೇಲೆ ಇವತ್ತು ಪುಷ್ಪ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲಿ ಏನಾಯ್ತು, ಸದ್ಯದ ವಾತಾವರಣ ಹೇಗಿದೆ, ಜಾಗ ಯಾರದ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದ್ಯಾ ಪೊಲೀಸರಿಗೆ? ಖಂಡಿತ ಸೌಖ್ಯ. ಏನು ಚಲನಚಿತ್ರ ನಟ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಸೇರಿದ ಜಾಗ ಎನ್ನಲಾಗಿದ್ದ ಒಂದು ಜಾಗದಲ್ಲಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ಯಶ್ ಅವರ ತಾಯಿಯ ಮನೆ ಪಕ್ಕದ ಜಾಗವನ್ನ ಪುಷ್ಪ ಅವರು ಖರೀದಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು. ಈ ಸಂಬಂಧ ಕಳೆದ ಭಾನುವಾರ ಆ ಒಂದು ಪ್ರಾಪರ್ಟಿ ಬೇರೆಯವ್ರಿಗೆ ಸೇರಿದ್ದು. ಅಂದ್ರೆ ಜಿಪಿಎ ಹೋಲ್ಡರ್ ಲಕ್ಷ್ಮಮ್ಮ